ಪಡಗೋಡು ಜಯಂತ ಹರೀಶ್ ಪಡಗೋಡು ನಮ್ಮಪ್ಪ ಪಡಗೋಡು ಸಾರ ತಾಲೂಕು. ಗಿಡ ಕಡಿಲಿಕ್ಕೆ ಕಾರಣ ಏನು? ಯಾರು ಮಾಡಿದ್ಯಾರು? ಗಿಡ ಕಡಿಲಿಕ್ಕೆ ಕಾರಣ ಗ್ರಾಮ ಸುಧಾರಣಾ ಸಮಿತಿ ಅದು ಊರಿನ ಸಮಿತಿ? ಊರಿನ ಸಮಿತಿ. ಯಾಕೆ ಕೇಳಿದ್ರು ಅಂದರೆ ಅವರು ಭದ್ರಪ್ಪ ಮಂಜೂರಾತಿ ಇದು ಮಾಡಿದ್ದೀವಲ್ಲ ಅದನ್ನೆಲ್ಲ ಬಿಡ್ರಿ ಅಂತ ಇದು ಮಾಡ್ತಾಯಿದ್ರು. ನಾವು ಅಪೋಸ್ ಮಾಡಿದ್ದೀವಿ. ಇಲ್ಲ ನಾವು ಇಷ್ಟು ವರ್ಷ ಇದೀವಿ, ಈಗ ನೀವು ಗಿಡ 5-6 ವರ್ಷ ಗಿಡ ಬಿಡ್ಸಕೊಂಡಿರಲ್ಲ, ಎಲ್ಲರೂ ಮಾಡಿದ್ದಾರೆ ಒತ್ತುವರಿ, ಎಲ್ಲರನ್ನೂ ಬಿಡ್ಸ್ಕೊಂಡು ಬರಲಿ, ನಾವು ಬಿಡ್ತೀವಿ ಅಂತ ಹೇಳಿದ್ವಿ. ಅದಕ್ಕಾಗಲ್ಲ, ನಮ್ಮದೇ ಮಾತ್ರ ಇದು ಮಾಡಿಬಿಟ್ಟು ನಮ್ಮ ಮಾತ್ರ ಮಧ್ಯ ಅಗಳ ಹೊಡೆಯೋಕ್ಕೆಲ್ಲ ಅಂತ ನಾವು ಇದು ಮಾಡಿದ್ವಿ. ವಾಪಸ್ ಮಾಡಿ ಇದು ಮಾಡಿದಾಗ ನಾವು ಇಂಜೆಕ್ಷನ್ ಆರ್ಡ್ರ್ ತಗೊಂಡಿದ್ವಿ. ಸ್ವಲ್ಪ ಜನ 11 ಜನದ ಮೇಲೆ ತೊಗೊಂಡಿದ್ವಿ. ಅದನ್ನು ಬಿಟ್ಟು ಇವರು ಏಕಾಏಕಿ ಓಟ್ ತಿರಸ್ಕಾರ ಮಾಡಿ ಅದನ್ನ ಇವತ್ತು ಬೆಳಗ್ಗೆ ಹೋಗಿ ಯಾರಿಂದ ಹೋಗಿ ಎಷ್ಟು ಎಕರೆ ಟೋಟಲ್ ಅಲ್ಲಿ ಟೋಟಲ್ ಇರೋದು? ಟೋಟಲ್ ಒಟ್ಟು 5 ಎಕರೆ ಇರೋದು. 3 ಫ್ಯಾಮಿಲಿಯಿಂದ 5 ಎಕರೆ ಇರೋದು. ಹಾಂ ಅಲ್ಲ, ಟೋಟಲಿ ಈಗ ಎಲ್ಲರಿಗೂ ಸೇರಿ ಊರು ಗ್ರಾಮದಲ್ಲಿ ಎಷ್ಟು ಎಕರೆ? ಈ ಸರ್ವೆ ನಂಬರಲ್ಲಿ ಎಷ್ಟು? ಈ ಸರ್ವೆ ನಂಬರ್ ಒಂದು 97 ಎಕರೆ ಆಗುತ್ತಿದೆ. ಎಷ್ಟನೇ ಸರ್ವೆ ನಂಬರ್? ಸರ್ವೆ ನಂಬರ್ 26ರಲ್ಲಿ 97 ಎಕರೆ ಇದೆ. ಅದರಲ್ಲಿ ಸ್ವಲ್ಪ ಜನಿಗೂ ಅದನ್ನ ಮಂಜೂರಾತಿ ದರ್ಖಾಸ್ತು ಮಂಜೂರಾತಿ 9 ಜನಿಗೆ ಇದಾಗಿದೆ. ಈ ವಿಷಯದ ಬಗ್ಗೆ ಇವತ್ತು ನಿಮ್ಮ ಗ್ರಾಮ ಪಂಚಾಯಿತಿಯ ಆಡಳಿತ ಏನಿದೆ, ಅವ್ರು ಯಾರು ಬಂದಿದ್ರಾ ಅಲ್ಲಿ ಸ್ಥಳಕ್ಕೆ? ಗ್ರಾಮ ಪಂಚಾಯತಿ ಯಾರು ಬಂದಿಲ್ಲ. ಊರಂಗ ಏಕೈಕಿ ಹೋಗಿ ನಾವಿಲ್ಲಿ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡಕ್ಕೆ ಬಂದಿದ್ದೀವಿ. ಕಂಪ್ಲೇಂಟ್ ಹೋಗೋವತ್ತೆ ಅಷ್ಟೆಲ್ಲ ಇದು ಮಾಡಿ ಅವರು ಕೊಡದು ಬಂದಿದ್ದಾರೆ, ನಾಶ ಮಾಡಿದ್ದಾರೆ. ಜೀಪ್ ಬಂತು, ಎಲ್ಲ ರಿಪೋರ್ಟ್ ಎಲ್ಲ ತಗೊಂಡು ಬಂದರು. ಈಗ ಈ ಸಂಬಂಧವಾಗಿ ಈಗ ನಿಮ್ಮ ಮತ್ತು ಗ್ರಾಮ ಸುಧಾರಣಾ ಸಮಿತಿಯ ಮಧ್ಯದಲ್ಲಿ ಜಟಾಪಟಿ, ಆ ಜಟಾಪಟಿ ಮಧ್ಯದಲ್ಲಿ ಅಡಿಕೆ ಮರಗಳು ನಾಶ ಆಗಿದ್ದಾವೆ ಅಂತ ನಿಮ್ಮ ವಾದ. ಇದು ಸಂಬಂಧಪಟ್ಟಂಗೆ ತಾಲೂಕು ಪಂಚಾಯತಿ ಆಗಿರ್ಬೋದು, ತಹಶೀಲ್ದಾರ್ ಕಚೇರಿಯಿಂದ ಈ ಸಂಬಂಧಪಟ್ಟಂಗೆ ನಿಮಗೇನಾದ್ರೂ ವಾರ್ನಿಂಗ್ ಕೊಟ್ಟಿದ್ರಾ? ಆ ಜಾಗದಲ್ಲಿ ಅಡಿಕೆ ಮರ ಏನಾದ್ರು ನೆಡಬಾರ್ದು ಅನ್ನೋದು ಯಾವುದು ನೋಟಿಸ್ ಮಾಡಿಲ್ಲ. ಇಲ್ಲಿ ನಿಮ್ಮ ಗ್ರಾಮ ಸುಧಾರಣಾ ಸಮಿತಿ ಮತ್ತು ನಿಮ್ಮ ಮಧ್ಯನೇ ಇದು ಜಟಾಪಟಿ ನಡೀತಿದೆ. ಆ ಗ್ರಾಮ ಸುಧಾರಣಾ ಸಮಿತಿಯ ಯಾರು ಬಂದು ನಿಮ್ಮನ್ನು ಕಡಿದ್ರು ಅವ್ರ ಹೆಸರುಗಳನ್ನು ಹೇಳಕ್ಕಾಗತ್ತಾ? ಹೇಳ್ತೀವಿ, ಮೇನ್ ವ್ಯಕ್ತಿಗಳನ್ನ ಹೇಳ್ತೀವಿ ನಾವು, ಅವರೇ ಇದು ಮಾಡ್ತಾರೆ. ಹೇಳಿ. ಕೆಳದಿ ಹಾಲಪ್ಪ, ಮಾಸೂರು ಸಂತೋಷ, PD ಬಂಗಾರಪ್ಪ, 3 ಜನ, ಗಡಿಮನೆ ಬಂಗಾರಪ್ಪ, ಮತ್ತೆ ಗಡಿಮನೆ ಅಜ್ಜಪ್ಪ, ಇನ್ನೂ ಕೆಲವರು ಇದ್ದಾರೆ ಸ್ವಲ್ಪ ಜನ. ನಿಮ್ಮ ಸಮ್ಮುಖದಲ್ಲೇ ಮರಗಳು ಕಡಿದ್ರ? ಊರಂಗರ ಎಲ್ಲರೂ ಇವರೆಲ್ಲ ಒಟ್ಟುಗೂಡ್ಕೊ ಬಂದು ಎಲ್ಲ. ನೀವು ಅದನ್ನ ವಿರೋಧ ಮಾಡಿದ್ರೆ ಏನಾದ್ರು? ವಿರೋಧ ಮಾಡಿದ್ರು ಹೆಂಗಸ್ರನ್ನೇ ಹೊಡೆದು ಇದು ಮಾಡಿ, ಹೆಂಗಸ್ರ ಕೈಗೆ ಇದು ಮಾಡಿಸಿ ವಿಡಿಯೋ ಮಾಡಕ್ಕೆ ಮೊಬೈಲ್ನೆಲ್ಲ ಕಸ್ಕೊಳಕ್ಕೆ ಇದು ಮಾಡಿ ಭಾರಿ ಇದು ಮಾಡಿದ್ರು. ಯಾರಿಗಾದ್ರೂ ಗಾಯ ಆಗಿದೆಯಾ? ಗಾಯ ಅಂತ ಏನು ಆಗಿಲ್ಲ. ಮೊಬೈಲ್ನೆಲ್ಲ ಕಸ್ಕೊಂಡು ಭಾರಿ ಅವೇಚ ಶಬ್ದದಿಂದ ಭಾಳ ಬೈದು ಇದು ಮಾಡಿದ್ದಾರೆ. ಸುಮಾರು ಎಷ್ಟು ಗಿಡಗಳನ್ನು ಕಡಿದಿದ್ದಾರೆ? ಊರಿಂದ ಬಹಿಷ್ಕಾರ ಹಾಕಿದ್ದಾರೆ. 3 ತಿಂಗಳಾಗಿ ಸುಮಾರು ಎಷ್ಟು ಗಿಡವನ್ನು ಕಡಿದಿದ್ದಾರೆ? ಬಹಿಷ್ಕಾರ ಹಾಕಿದ್ದಾರೆ. ಯಾರಿಗೆ? 3 ಮನೆಗೆ ಬಹಿಷ್ಕಾರ ಹಾಕಿದ್ದಾರೆ. ಏನಂತ ಬಹಿಷ್ಕಾರ ಮಾಡಿದ್ದಾರೆ? ಯಾರು ಮಾತಾಡ್ತಾರೆ ದಂಡ ಅದೆಲ್ಲ ಮಾಡಿ, ಯಾರು ಕೆಲಸಕ್ಕೆ ಹೋಗ್ಬೇಡಿ, ಬಲಾತ್ಕಾರವಾಗಿ 50,000 ರೂಪಾಯಿ ದಂಡನ ಹಾಕಿದ್ದಾರೆ. ದಂಡಕ್ಕೆ ಅದಕ್ಕೆ ಏನಾದ್ರು ದಾಖಲೆಗಳಿದಾವ? ಬಹಿಷ್ಕಾರ ಹಾಕಿದ್ದಕ್ಕೆ ದಾಖಲೆ ನಮ್ಮ ಊರಲ್ಲಿ ಯಾರು ಕೊಡೋದಿಲ್ಲ. ಅಡಿಕೆ ಮರಗಳನ್ನು ಎಷ್ಟು ಅಡಿಕೆ ಗಿಡಗಳನ್ನು ಕಡಿದಾರೆ? ಎಷ್ಟು ವರ್ಷದ್ದು? ಈಗ ಒಂದು ಹೆಚ್ಚು ಕಮ್ಮಿ 2 ಎಕರೆ ಅಡಿಕೆ ಗಿಡ ಕಡಿದಿದ್ದಾರೆ. ಒಟ್ಟು 4 ವರ್ಷದ ಅಡಿಕೆ ಗಿಡ. ನೀವು ಎಷ್ಟು ವರ್ಷದಿಂದ ಅದನ್ನು ಮಾಡ್ತಿದ್ದೀರಾ ಬೆಳೆ? ಆ ಜಾಗನ ಎಷ್ಟು ವರ್ಷದಿಂದ ಸುಪತ್ತಿಯಲ್ಲಿ ಇಟ್ಕೊಂಡಿದ್ದೀರಾ? ಒಂದು 25-30 ವರ್ಷದಿಂದ ಮಾಡ್ತಾ ಇದ್ದೀವಿ. ಅದೇ ಈಗ ತೋಟ ಗಿಟ್ಟ ಅಂದ್ರೆ ಮಾಡಿಬಿಟ್ಟು ಬೋರ್ಗಿರಲ್ಲ, ಅವು ಜೋಳದ ಬೆಳೆ ಇವೆ. ಇವತ್ತು ತೋಟ ಒಂದು 8 ವರ್ಷದ ತೋಟ ಇದೆ, ಮತ್ತೆಲ್ಲ 4 ವರ್ಷದವು. ಎಷ್ಟು ಗಿಡಗಳು ನಾಶ ಮಾಡಿದ್ದಾರೆ? ಎಷ್ಟು ಎಕರೆ ಒಳಗೆ? 2 ಎಕರೆ ನಾಶ ಮಾಡಿದ್ದಾರೆ. 2 ಎಕರೆ ಎಷ್ಟು ಗಿಡಗಳು? 2 ಎಕರೆ ಅಂದರೆ ಇವತ್ತು 1500. ಎಷ್ಟು ವರ್ಷದ ಗಿಡಗಳು? 4 ವರ್ಷದ ಗಿಡ. 4 ವರ್ಷದ ಗಿಡಗಳು ನಾಶ. ಎಲ್ಲ ಮಟ್ಟಿಗೆಲ್ಲ ತಗೊಂಡೋಗಿ ಹೋಗಿದ್ದಾರೆ. ಫೋಟೋನ ತೆಗೆದು